ಬೇಬಿ ಬೇಬಿ ಒಂದು ಗುಡ್ ನ್ಯೂಸ್. ಏನದು ಮಾಮ್? ಬೇಬಿ ಅಜ್ಜಿ ಹತ್ರ ಅಂಬಿಗೆ ಫೋನ್ ಮಾಡಿಸಿದೆ. ಅಂಬಿ ಬರೋದಕ್ಕೆ ಒಪ್ಕೊಂಡ್ಲು. ಇವಾಗ್ಲೇ ಬರ್ತಿದ್ದಾಳಂತೆ. ಓ ಮೈ ಗಾಡ್ ಮಾಮ್, ವೇಟ್ ಅ ಮಿನಿಟ್. ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅಂದ್ರೆ ನಾವಿಬ್ರು ಇಲ್ಲಿ ಇದ್ರೆ ಹೇಗೆ ಮಾಮ್? ಆಕ್ಚುಲಿ ನೀವು ಇಲ್ಲಿರ್ಬೇಕು, ನಾನು ಋಷಿ ಮನೇಲಿ ಇರಬೇಕು ಮಾಮ್. ನೀವದು ಅಂಬಿನ ಅಂತ ನೋಡಬೇಕು, ನಾನು ಅಲ್ಲಿದ್ದು ಕಮ್ಲಿ ಅಲ್ಲೇ ಇದ್ದಾಳ ಅಂತ ನೋಡಬೇಕು ಮಾಮ್. ಅವರಿಬ್ರು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಕಂಡುಹಿಡಿಯೋದೇ ಈ ಗೇಮ್ ಮಾಮ್. ಯು ನೋ ವಾಟ್, ನಾನು ಈಗಲೇ ಋಷಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲ ಬೇಬಿ, ಆಗ್ಲೇ ಕೇಳಬೇಕು ಅನ್ಕೊಂಡೆ. ಅವರಿಬ್ರಿಗೆ ನಿನ್ನ ಕಂಡ್ರೇನೆ ಆಗೋಲ್ಲ, ನಿನ್ನ ಹತ್ರ ಸೇರಿಸ್ತಾರಾ? ಮಾಮ್, ನಾನೀಗ ಹೋಗ್ತಿರೋದು ಹಳೆ ಅನಿಕಾ ಆಗಲ್ಲ, ಹೊಸ ಅನಿಕಾ ಆಗಿ. ಏನು ಹೊಸ ಅನಿಕನ? ಏನು ಹೇಳ್ತಿದ್ಯಾ ಬೇಬಿ? ಮಾಮ್, ನನ್ನ ಹತ್ರ ಆಲ್ರೆಡಿ ಒಂದು ಐಡಿಯಾ ಇದೆ. ತಂತ್ರ ಮಂತ್ರ ಪೂಜೆ ಪುನಸ್ಕಾರ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೊಸ ಗೆಟಪಲ್ಲಿ ಅವ್ರ ಮನೆಗೆ ಹೋಗ್ತೀನಿ ಮಾಮ್. ಆಗ ಯಾರು ನನಗೆ ಗೆಟ್ ಔಟ್ ಅಂತ ಹೇಳೋಕ್ಕಾಗಲ್ಲ. ಪೂಜೆ ಪುನಸ್ಕಾರ? ನೀನು ಏನು ಹೇಳ್ತಿದ್ಯಾ ಬೇಬಿ? ಮಾಮ್, ಹರಕೆ ಹೊತ್ಕೊಂಡು ಹೋಗ್ತೀನಿ ಮಾಮ್. ಹರ್ಕೆನಾ? ಮಾಮ್ ಡೋಂಟ್ ವರಿ, ನಾನು ಹೇಳ್ತಾ ಇರೋದು ರಿಯಲ್ ಹರಕೆ ಅಲ್ಲ ಮಾಮ್. ಅವರೆಲ್ಲ ನನ್ನ ನೋಡಿ ಶಾಕ್ ಆಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಬಾಯಲ್ಲಿ ಈ ಮನೆಗೆ ನೀನು ಬರಬಾರ್ದು ಅಂತ ಹೇಳಬಾರ್ದು ಅಂತ ಎಕ್ಸ್ಟ್ರಾರ್ಡಿನರಿ ಹರಕೆ. ಸಿ ಯು ಮಾಮ್. ನಾನು ಹೊರಡ್ತೀನಿ. ಕಮಲಿ ಅವರೇ, ಹುಷಾರು. ಅಲ್ಲಿ ಅನಿಕಾ ಮತ್ತೆ ಊರ್ಮಿಳ ಆಂಟಿ ಇರ್ತಾರೆ. ನೀವು ಅಜ್ಜಿನ ನಂಬಿಸಿದಷ್ಟು ಈಸಿ ಇರಲ್ಲ. ಅವ್ರಿಗೆ ಸ್ವಲ್ಪ ಡೌಟ್ ಬಂದರೂ ನಮಗೆ ತುಂಬಾ ತೊಂದರೆ. ಹೌದು ಸರ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡೀನಿ. ನಾನು ಕೇರ್ಫುಲ್ಲಾಗಿ ನಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ ಸರ್. ಕಮಲಿ ಅವರ, ನೀವು ನನ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ಸೊ ನನಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ಛೀ, ನೀವು ಸ್ಯಾನೆ ಪೊಲೀಸ್ ಸರ್. ಅರೆ ಕಮಲಿ ಅವರೇ, ನಾನು ಪೊಲೀಸ್ ಅಲ್ಲ, ಲೆಕ್ಚರರ್. ನಾನು ಹೇಳಿದ್ದು ಪೋಲಿ ಅಂತ, ಪೋಲಿ ಮೇಸ್ಟ್ರು ಅಂತ. ಇದೇನಿದು ಹೊಸ ಹೆಸರು, ಪೋಲಿ ಮೇಸ್ಟ್ರು? ಹ್ಞೂ, ಮತ್ತೆ ಇದು ಪಬ್ಲಿಕ್ ಪ್ಲೇಸು ಸರ್. ಅರೆ ಕಮಲಿ ಅವರೇ, ಯಾರು ನೋಡ್ತಿಲ್ಲ, ಕೊಡಿ. ಸರ್, ಇದೆಲ್ಲ ಸರಿಯಾಗಕ್ಕಿಲ್ಲ. ಅರೆ ನನ್ನ ಹೆಂಡತಿ ಹತ್ರ ನಾನು ಮುತ್ತು ಕೇಳಿದ್ರೆ ತಪ್ಪೇನಿಂದ ಬರುತ್ತೆ? ನನಗೀಗ ಮುತ್ತಬೇಕಷ್ಟೆ. ಕಮಲಿ ಅವ್ರು, ಏನಿದು ಕಾಟಾಚಾರಕ್ಕೆ? ಈ ಥರ ಎಲ್ಲ ಕರೆಕ್ಟಾಗಿ ಕೊಡಿ. ಬೇಕಾ ಸರ್? ಬಾಯ್. ಕಮಲಿ ಅವರೇ, ಅರೆ ಕಮಲಿ ಅವರೇ, ಅರೆ ನಾನು ಹೇಳೋದು ಕೇಳಿ. ಕಮಲಿ ಅವರೇ, ಪ್ಲೀಸ್ ಕಮಲಿ ಅವರೇ. ಸರ್, ಆಮ್ಯಾಗ ಬಂದು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕಮಲಿ ಅವರೇ, ಕಮಲಿ ಅವರೇ.
ಮಹಾಪುರುಷರು ಬಂದಿದ್ದಾರೆ, ಬೇಗ ಬನ್ನಿ. ಮಹಾಪುರುಷರನ್ನ ಹೊರಗಡೆ ನಿಲ್ಲಿಸ್ತಾರಾ? ಒಳಗಡೆ ಕರಿಬೇಕು ತಾನೇ? ಇದೇನನಿಕಾ ನಿನ್ನ ಅವತಾರ? ಅದು ನನ್ನ ಮಾತೃಶ್ರೀ ಅವರು ಯಾರೋ ಸ್ವಾಮಿಗಳ ಹತ್ರ ಹೋಗಿದ್ರಂತೆ. ಅಂದ್ರೆ ಅನ್ಯತಾ ಭಾವಿಸ್ಬೇಡಿ, ಸೇವೆ ಮಾಡಕ್ ಹೋಗಿದ್ರಂತೆ. ಮುಂದೆ ಅವರು ನಿಮ್ಮ ಮಗಳು ಸೇವೆ ಮಾಡಬೇಕು ಅಂತಂದ್ರಂತೆ. ಅಂದ್ರೆ ಯಾರ್ದಾದ್ರೂ ಮನೆಗೆ ಹೋಗಿ ಸೇವೆ ಮಾಡಿದ್ರೆ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತೀನಂತೆ. ಈ ಮಾತೇ ಅಜೀರ್ಣವಾಗಿದೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು. ಈ ತರ ಏನೇ ತಿಪ್ಪರ್ಲಗ ಹಾಕಿದ್ರು ಅದು ವೇಸ್ಟೇ. ಮಂತ್ರಕ್ಕೆ ಮಾವಿನಕಾಯಿ ಉದುರ್ತೇನಮ್ಮ. ನೀವೆಲ್ಲರೂ ನನ್ನ ಅಪಹಾಸ್ಯ ಮಾಡ್ತಿದ್ದೀರಾ. ತಾಯಿ, ನಾನು ನಿಜವಾಗ್ಲೂ ಸೇವೆ ಮಾಡಕ್ಕೆ ಬಂದಿದ್ದೀನಿ. ಅನಿಕಾ, ಅವಾಗ್ಲಿಂದ ಸೇವೆ ಸೇವೆ ಅಂತ ಹೇಳ್ತಾ ಇದೀಯ. ಏನ್ ಸೇವೆ ಮಾಡ್ಬೇಕಂತೆ ಅದನ್ನ ಮೊದಲು ಹೇಳು. ನಾನೊಬ್ರು ಮನೆಗೆ ಹೋಗಿ ಅಡುಗೆ ಮಾಡಿ, ಪಾತ್ರೆ ತೊಳೆದು, ಕಸ ಗುಡಿಸಿ, ನೆಲ ಒರೆಸ್ಬೇಕಂತೆ. ಈ ಥರ ಸ್ವಲ್ಪ ದಿವಸ ಆ ಮನೆಯವ್ರಿಗೆ ಸೇವೆ ಮಾಡಬೇಕಂತೆ. ಆಗ ಆ ಮನೆಯವ್ರ ಮನಸ್ಸು ಸಂತೋಷಗೊಂಡು ನನಗೆ ಆಶೀರ್ವಾದ ಮಾಡ್ತಾರಲ್ಲ, ಆಗ ನನಗೆ ಒಳ್ಳೇದಾಗತ್ತಂತೆ. ಇದೇನಿದು ವಿಚಿತ್ರವಾಗಿದೆಯಲ್ಲ? ಈ ತರ ಸೇವೆ ನಾನು ಎಲ್ಲೂ ಕೇಳಿಲ್ಲ. ನಾನು ಕೇಳ್ತಿರೋದು ಮೊದಲನೇ ಸರಿನೇ. ನೋಡು ಅನಿಕಾ, ಇದೆಲ್ಲ ಯಾವುದು ಬೇಡ. ನೀನ್ ಮೊದಲು ಮನೆಗೆ ಹೋಗು. ನಿಮ್ ತಾಯಿಗೆ ನಾನು ಹೇಳ್ತೀನಿ. ಅಯ್ಯೋ ಬೇಡ ತಾಯಿ, ನಿಮ್ಮ ಮನೆ ಅಲ್ದಿದ್ರೆ ನಾನು ಬೇರೆ ಮನೆಗೆ ಹೋಗ್ಬೇಕಾಗತ್ತೆ. ಬೇರೆ ಮನೆಗೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಸೇವೆ ಮಾಡಿ ನಾನು ಪಾಪ ತೊಳ್ಕೊತೀನಿ. ನೋಡು ಅನಿಕಾ, ನೀನ್ ಬರೋದು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ತರ ಎಲ್ಲ ದಯಮಾಡಿ ಬೇಡ ಅನ್ಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಈ ಅರ್ಕೆ ಪೂರೈಸದೇ ಇದ್ರೆ ನಂಗೆ ಇನ್ನೂ ಬೇರೆ ರೀತಿಯಲ್ಲಿ ಕೆಟ್ಟದಾಗ್ಬೋದು. ದಯಮಾಡಿ ಒಪ್ಕೊಳ್ಳಿ. ತಾರಾ, ಹೋಗ್ಲಿ ಬಿಡು. ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ. ಏನೋ ಮನೆ ಕೆಲಸ ಅಂತಲ್ಲ, ಮಾಡ್ಕೊಂಡು ಹೋಗ್ಲಿ. ನೀನ್ ಬೇರೆ ಏನೋ ಕಮ್ಲಿಗೆ ಹೇಳ್ತಾ ಇದೆಯಲ್ಲ, ಒಬ್ಬ ಕುಕ್ನ ಅಪಾಯಿಂಟ್ ಮಾಡ್ಕೊ ಅಂತ. ಕಮ್ಲಿಗೆ ಸಹಾಯ ಆಗ್ಬೋದು. ಸರಿ ಅನಿಕಾ, ನೀನು ಇಷ್ಟು ಕೇಳ್ಕೊಳ್ತಾ ಇರುವಾಗ ನಾನು ಬೇಡ ಅಂತ ಹೇಳೋದಕ್ಕಾಗತ್ತಾ? ಸರಿ, ನೀನು ಕೆಲಸ ಶುರು ಮಾಡು. ಈ ಕ್ಷಣವೇನಾ? ತಗೋ. ಅಮ್ಮ, ಡಸ್ಟ್ಬಿನ್ ಅಲ್ಲಿದೆ. ಮನೆ ಫಳಫಳ ಅಂತಿರ್ಬೇಕು, ಹಾಗೆ ನೀಟ್ ಮಾಡ್ಬಿಡು ಆಯ್ತಾ? ಆಲ್ ದ ಬೆಸ್ಟ್. ಅಯ್ಯೋ ದೇವ್ರೆ, ಬಂದು ಇನ್ನ 5 ಮಿನಿಟ್ಸು ಆಗಿಲ್ಲ, ಆಗ್ಲೇ ನಾನು ಮನೆ ಕೆಲಸದವಳು ಅಂತ ಫಿಕ್ಸ್ ಆಗ್ಬಿಟ್ರಲ್ಲ. ನಾನು ಹೇಳಿದ್ದು ನಾನು ಮನೆ ಕೆಲಸ ಮಾಡ್ತೀನಿ ಅಂತ ಮಾತ್ರ. ಇವರೆಲ್ಲ ನನ್ನನ್ನು ಅದೇ ತರ ಟ್ರೀಟ್ ಮಾಡಬೇಕು ಅಂತಲ್ಲ. ಏನ್ ಅನಿಕಾ, ಇನ್ನು ಹಾಗೆ ನಿಂತಿದ್ಯಾ? ಬೇಗ ಬೇಗ ಕೆಲಸ ಶುರು ಮಾಡು. ಹಾ, ಮಾಡ್ತೀನಿ. ಇದೇನಿದು? ಯಾರಾದ್ರೂ ಡೋರಿಂದ ಹಾಲ್ ಕಸ ಗುಡಿಸ್ತಾರ? ಹಾಲಿಂದ ಡೋರ್ ಕಡೆ ತಾನೇ ಕಸ ಗುಡಿಸೋದು? ಓ, ಇದಕ್ಕೂ ರೂಟ್ ಮ್ಯಾಪ್ ಇದೆಯಾ? ಹಲೋ, ನೀನು ನಿನ್ನ ಭಾವನೆನ ಬದಲಾಯಿಸ್ಕೊ, ಒಳ್ಳೇದಾಗುತ್ತೆ. ಭಾಷಣ ಅಲ್ಲ, ಅದು ಡ್ರಾಮಾ ಅನ್ಸುತ್ತೆ.
ಏನಪ್ಪ ಇದು? ಇವನ್ನ ನೋಡಿದ್ರೆ ಸೇಮ್ ಅಮ್ಮಿನೇ ಅಂತ ಅನ್ಸುತ್ತಲ್ವಾ? ಏನ್ ಹಂಗ್ ನೋಡ್ತಿದ್ದೀರಾ? ಒಳಗಡೆ ಕರಿತೀರಾ ಇಲ್ವಾ? ಹಾ ಬಾ. ನೀವೇನ್ ಕರಿಯೋದ್ ಬೇಕಾಗಿಲ್ಲ, ಅಜ್ಜಿ ಕರೆದ್ರು ಅಂತ ನಾನು ಬಂದಿದ್ದಷ್ಟೆ. ಅಜ್ಜಿಯಲ್ಲಿ ಒಂದ್ ನಿಮಿಷ ಅಲ್ಲೇ ಇರಮ್ಮ. ಊರ್ಮಿಳಾ, ಆರತಿ ತಟ್ಟೆ ತಗೊಂಡು ಹೋಗು. ಅಜ್ಜಿ ಅದೆಲ್ಲ ಯಾಕೆ? ಅಂಬಿ, ಸತ್ತು ಬದುಕ್ ಬಂದಿರೋಳು ನೀನು, ನಿನ್ಗೆ ಯಾರ ದಿಷ್ಟನೂ ಬೀಳ್ಬಾರ್ದು. ಊರ್ಮಿಳಾ, ತಗೊಂಬಂದ್ಯಮ್ಮ. ಬಾಮ್ಮ ಬಾ. ಬಾ ಬಾಳೆ. ಇವನು ಶಂಭು. ಗೊತ್ತಜ್ಜಿ, ಬಸ್ಸು. ಇವಳು ನಿನ್ ಚಿಕ್ಕಮ್ಮ, ಅನಿಕನ್ ತಾಯಿ. ಅಜ್ಜಿ ಅದು ಗೊತ್ತು, ಆದ್ರೂ ಇರ್ಲಿ. ಸದ್ಯ ನಾನು ಕರೆದ ತಕ್ಷಣ ಬಂದ್ಯಲ್ಲ, ಅದೇ ಸಂತೋಷ. ಅಜ್ಜಿ ನೀವಷ್ಟು ಪ್ರೀತಿಯಿಂದ ಕರೆದ್ಮೇಲೆ ಬರ್ದೇ ಇರ್ತೀನಾ? ನಿಮ್ ಬಿಟ್ಟು ಬೇರೆ ಯಾರೇ ಕರೆದಿದ್ರು ಬರ್ತಾ ಇರ್ಲಿಲ್ಲ. ನಾನಿವತ್ತು ಸೈಡ್ ಕ್ಯಾರೆಕ್ಟರ್ಗಳಿಗೆ ವ್ಯಾಲ್ಯೂ ಕೊಡಲ್ಲ, ಏನಿದ್ರು ಮೇನ್ ಕ್ಯಾರೆಕ್ಟರ್ಗಳಿಗೆ ಮಾತ್ರ. ನಿನ್ನೆಲ್ಲ ನೋಡಿದ್ರೆ ನಮ್ಮ ಕಮಲಿನ ನೋಡ್ದಂಗೆ ಆಗತ್ತಮ್ಮ. ಬಾಮ್ಮ ಬಾ, ಕೂತ್ಕೋ. ಏನೆಲ್ಲ ಬದಲಾಗೋಯ್ತು ನೋಡು. ನೀನು ಬದುಕಿಲ್ಲ ಅಂತ ಅನ್ಕೊಂಡಿದ್ವಿ, ಆದರೆ ನೀನು ಬದುಕಿದ್ಯಾ. ನಿಮ್ಮ ತಾತ ತೀರ್ಕೊಂಬಿಟ್ರಮ್ಮ. ಅಜ್ಜಿ ನೀವು ಬೇಜಾರಾಗಬೇಡಿ, ತಾತ ಎಲ್ಲೂ ಹೋಗಿಲ್ಲ, ಅವ್ರು ನಿಮ್ಮ ಜೊತೆನೇ ಇರ್ತಾರೆ. ನಾನು ಹಾಗೆ ಅನ್ಕೊಂಡಿದ್ದೀನಮ್ಮ, ಆದರೆ ಒಂಟಿತನ ಕಾಡುತ್ತೆ. ಈ ಕಮಲಿನೂ ಕಾಲೇಜು ಅದು ಇದು ಅಂತ ಬ್ಯುಸಿ ಇರ್ತಾಳೆ. ನೀನಿಲ್ಲ ಅನ್ನೋ ನೋವು ತುಂಬಾನೇ ಕಾಡ್ತಿತ್ತು. ಸದ್ಯ ನೀನು ಬಂದಿಯಲ್ಲ, ಈಗ ನಂಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಅಜ್ಜಿ ಇದಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಹಿಂಗೆ ಮಾತಾಡಿಸ್ತಿದ್ದ? ಯಾಕಮ್ಮ ಹಾಗೆ ಕೇಳ್ತಾ ಇದೀಯಾ? ಏನಿಲ್ಲ, ಆ ಬುಲೆಟ್ ಏಟ್ ಬಿದ್ದಾಗಿಂದ ಒಂಚೂರು ನೆನಪಿರುತ್ತೆ, ಒಂಚೂರು ನೆನಪಿರಲ್ಲ. ಅದೇನೋ ಅಂತಾರಲ್ಲ, ಮೆಮೊರಿ ಲಾಸು, ಅದಾಗೋಗಿದೇನೋ ಅಂತ. ಹೌದು, ಒಂಚೂರು ನೆನಪು ಅಂದರೆ ಏನೇನೆಲ್ಲ ನೆನಪಾಗುತ್ತೆ? ಕ್ಷಮಿಸ್ಬಿಡಿ ಚಿಕ್ಕಮ್ಮ, ಅದನ್ನ ಎಲ್ರತ ಹೇಳ್ಕೊಳಕ್ಕಾಗಲ್ಲ. ಅದ್ ಬಿಡಿ, ಮನೆಗೆ ಬಂದವ್ರಿಗೆ ಕಾಫಿ ಟೀ ಇದನ್ನ ಯಾವ್ದಾದ್ರು ಕೊಡಬೇಕು ಅನ್ನೋ ಪದ್ಧತಿ ಇದೆಯಾ ಇಲ್ವಾ? ಓ, ಮರ್ತೇ ಬಿಟ್ಟಿದೆ. ಮಂಜುಳಾ, ಒಂದು ಕಪ್ ಕಾಫಿ ತಗೊಂಬ. ಅಲ್ಲ ಚಿಕ್ಕಮ್ಮ, ನಾನ್ ನಿಮಗ್ ಮಗಳು ಅಲ್ದೇ ಇದ್ರು ವರ್ಷಲಿ ಮಗಳೇ ತಾನೆ? ಹಾ, ನೀನು ನನ್ನ ಮಗಳ ತರಾನೇ ಅಲ್ವಾ? ಮತ್ತೆ ಒಂದ್ ಲೋಟ ನೀರಾದ್ರೂ ನಿಮ್ ಕೈಯಾರ ತಂದ್ಕೊಡಕ್ಕಾಗಲ್ವಾ? ಅದಕ್ಕೇನಂತೆ.
ಇವಳು ನಿಜವಾಗ್ಲೂ ಅಂಬಿನೇನಾ? ಮಾಮ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮಾಮ್. ಹಲೋ ಬೇಬಿ, ಹೇಳಿ. ಆ ಅಂಬಿ ಬಂದಿದ್ದಾಳೆ. ಏನು ಗೊತ್ತಾ ಬೇಬಿ, ಅವಳ ಮಾತು ನಡವಳಿಕೆ ಎಲ್ಲನೂ ಒಂಥರ ವಿಚಿತ್ರವಾಗಿದೆ. ಈ ಮನೇನ ಕಣ್ ಬಿಟ್ಕೊಂಡು ನೋಡ್ತಾ ಇದ್ಲು. ಎಸ್ ಮಾಮ್, ಅವಳು ಹಾಗೆ ಸುಮ್ಮನೆ ನೋಡಿದ್ಲು ಅಂತ ಮಾತ್ರ ಅನ್ಕೋಬೇಡಿ. ಸಿಕ್ಕಿದ್ನೆಲ್ಲ ಕದಿತಾ ಇರ್ತಾಳೆ. ನೋಡಿ ಮಾಮ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವಾಗ ಏನು ತಗೋತಾಳೋ ಗೊತ್ತಾಗಲ್ಲ. 1 ಸೆಕೆಂಡ್ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಮಾಮ್. ಅವಳು ನಂಬರ್ 1 ಕಳ್ಳಿ. ಬೇಬಿ, ನಾನು ಅಬ್ಸರ್ವ್ ಮಾಡಿದೆ. ನೀನು ಹೇಳಿದಾಗೆ ಅವಳು ಕಳ್ಳಿನೇ. ಆದರೆ ನೀನು ಬಿಲ್ಡಪ್ ಕೊಟ್ಟಿಯಲ್ಲ, ಅಷ್ಟೆಲ್ಲ ಚಾಲಾಕಿ ಇಲ್ಲ ಅನಿಸುತ್ತೆ. ಮಾಮ್, ಅವಳು ಅಂಬಿನೇ ಆದರೆ ಸಖತ್ ಡೇಂಜರಸ್ ಮಾಮ್. ಅವಳು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಅಯ್ಯೋ, ಅದನ್ನ ನೋಡೋಣ ಬಿಡು. ನಾನು ಕಾಲ್ ಮಾಡಿದ ವಿಷಯನ ಮರ್ತೆ. ಕಮಲಿ ಅಲ್ಲಿದ್ದಾಳ? ಆಕ್ಚುಲಿ ಮಾಮ್, ನಾನು ಬಂದಾಗಿಂದ ಕಮಲಿ ಎಲ್ಲೂ ಕಾಣಿಸ್ಲಿಲ್ಲ. ಯು ನೋ ವಾಟ್, ಜಸ್ಟ್ ಗಿವ್ ಮಿ ಅ ಮಿನಿಟ್, ಓಕೆ? ರಚನಾ, ಕಮಲಿ ಮತ್ತೆ ರಿಷಿ ಸರ್ ಎಲ್ಲಿ ಹೋದ್ರು? ಕಾಣಿಸ್ತಾನೆ ಇಲ್ಲ. ಇವತ್ತು ಸಂಡೇ ಅಲ್ವಾ, ಅವರಿಬ್ರು ಹೊರಗೆ ಹೋಗಿದ್ದಾರೆ. ಓಕೆ, ಎಷ್ಟೊತ್ತಿಗೆ ಬರೋದು? ಗೊತ್ತಿಲ್ಲ, ಗಂಡ ಹೆಂಡತಿ ಜಾಲಿಯಾಗಿ ತಿರ್ಗಾಡ್ಕೊಂಡು ಬರಲಿ ಬಿಡು. ಅದು ಸರಿ, ಅದ್ಯಾಕೆ ನಿಂಗೀಗ? ಸುಮ್ಮನೆ ಕೆಲಸ ಮಾಡು. ಮಾಮ್, ಏನ್ ಗೊತ್ತಾ, ಅವರಿಬ್ರು ಆಚೆ ಹೋಗಿದಾರಂತೆ. ನಂಗೆ ಹೊಟ್ಟೆ ಉರಿತಿದೆ ಮಾಮ್. ನಾನಿಲ್ಲಿ ಕೆಲಸ ಮಾಡ್ಕೊಂಡು ಸಾಯ್ತಾ ಇದ್ದೀನಿ, ಅವರಿಬ್ರು ಆಚೆ ಹೋಗಿ ಆರಾಮಾಗಿದಾರಂತೆ. ಬೇಬಿ, ರಿಷಿ ಯಾವತ್ತಿದ್ರೂ ನಿಂಗೆ ಸಿಗ್ತಾನೆ. ಆದರೆ ಈಗ ವಿಷಯ ಅದಲ್ಲ. ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಅಂಬಿನ ಅಥವಾ ಕಮಲಿನ ಅನ್ನೋದು ಅಷ್ಟೇ. ಎಸ್ ಮಾಮ್, ಎಸ್, ನನಗೂ ಅದೇ ಡೌಟ್. ಅಲ್ಲ, ಅಲ್ಲಿ ಅಂಬಿ ಬಂದಿರೋ ಟೈಮಲ್ಲಿ ಇಲ್ಲಿ ಕಮಲಿ ಇಲ್ಲ ಅಂದ್ರೆ ಏನ್ ಅರ್ಥ ಮಾಮ್? ಇದನ್ನ ನಾನು ತಿಳ್ಕೋಬೇಕು ಮಾಮ್. ನಾನು ಋಷಿ ಕಾಲ್ ಮಾಡಿಬಿಟ್ಟು ಅವನ ಜೊತೆ ಕಮಲಿ ಇದ್ದಾಳಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತೀನಿ. ಓಕೆ ಬೇಬಿ, ನೀನು ಅಲ್ಲಿ ಕನ್ಫರ್ಮ್ ಮಾಡ್ಕೊ. ನಾನು ಇಲ್ಲಿರೋದು ಅಂಬಿನ ಕಮಲಿನ ಅಂತ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ ಮಾಮ್, ಬಾಯ್.